ನಮ್ಮ ಭಾರತನ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾರೆ. ಅಷ್ಟರ ಮಟ್ಟಿಗೆ ಡಯಾಬಿಟಿಸ್ ಕಾಡ್ತಾ ಇದೆ. ಒಂದು ಸ್ಟಡಿ ಪ್ರಕಾರ 100 ಮಿಲಿಯನ್ ಪ್ಲಸ್ ಜನಕ್ಕೆ ಮಧುಮೇಹ ಇದೆ. ಸೊ ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದಕ್ಕೆ ಬೆಸ್ಟ್ ರೆಮಿಡಿ ಅಂದ್ರೆ ನುಗ್ಗೆ, ಮೊರಿಂಗಾ. ಇದನ್ನ ಮಿರಾಕಲ್ ಟ್ರೀ ಅಂತಾನೆ ಕರೀತಾರೆ. ಹಾಗಾದ್ರೆ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದ್ರಲ್ಲಿ ನುಗ್ಗೆ ಸೊಪ್ಪು ಹೇಗೆ ಮಿರಾಕ್ಯುಲಸ್ ಆಗಿ ಕೆಲಸ ಮಾಡುತ್ತೆ ಈ ಎಪಿಸೋಡ್ ನಲ್ಲಿ ನೋಡೋಣ. ವೆಲ್ಕಮ್ ಟು GSS ಮಾಧ್ಯಮ. ನುಗ್ಗೆ ಸೊಪ್ಪಲ್ಲಿರೋ ಕ್ಲೋರೋಜೆನಿಕ್ ಆಸಿಡ್ ಮತ್ತೆ ಐಸೋಥಯೋಸೈನೇಟ್ಸ್ ನಮ್ಮ ದೇಹದಲ್ಲಿ ಶುಗರ್ ಅಬ್ಸಾರ್ಪ್ಷನ್ ನ ಸ್ಲೋ ಮಾಡುತ್ತೆ. ಇದರಿಂದ ಗ್ಲೂಕೋಸ್ ಬ್ಲಡ್ ಸ್ಟ್ರೀಮ್ಗೆ ಗ್ರಾಜುಯಲ್ ಆಗಿ ರಿಲೀಸ್ ಆಗುತ್ತೆ. ಸೊ ಶುಗರ್ ಲೆವೆಲ್ ಸ್ಟೇಬಲ್ ಆಗುತ್ತೆ. ಟೈಪ್ 2 ಡಯಾಬಿಟೀಸ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ. ನುಗ್ಗೆ ಸೊಪ್ಪಲ್ಲಿರೋ ಕ್ವೆರ್ಸೆಟಿನ್ ಮತ್ತೆ ಕ್ಯಾಂಫೆರಾಲ್ ಅನ್ನೋ ಫ್ಲೆವನಾಯ್ಡ್ಸ್ ಇನ್ಸುಲಿನ್ ಸೆನ್ಸಿಟಿವಿಟಿನ ಬೂಸ್ಟ್ ಮಾಡುತ್ತೆ. ಇದರಿಂದ ನಮ್ಮ ಸೆಲ್ಸ್ ಇನ್ಸುಲಿನ್ಗೆ ಬೆಟರ್ ಆಗಿ ರಿಯಾಕ್ಟ್ ಮಾಡುತ್ತೆ. ನಮ್ಮ ಸೆಲ್ಸ್ಗೆ ಗ್ಲೂಕೋಸ್ ಕರೆಕ್ಟ್ ಆಗಿ ಎಂಟರ್ ಆದ್ರೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದು ಕಮ್ಮಿ ಆಗುತ್ತೆ. ನುಗ್ಗೆ ಸೊಪ್ಪು ಡಯಟ್ರಿ ಫೈಬರ್ ನಲ್ಲಿ ರಿಚ್ ಆಗಿದೆ. ಫೈಬರ್ ಡೈಜೆಷನ್ ಪ್ರಾಸೆಸ್ ನ ಸ್ಲೋ ಮಾಡೋದ್ರಿಂದ ಶುಗರ್ ಅಬ್ಸಾರ್ಪ್ಷನ್ ಸ್ಲೋ ಆಗುತ್ತೆ. ಸೊ ಊಟ ಆದ್ಮೇಲೆ ಸಡನ್ ಆಗಿ ಬ್ಲಡ್ ಶುಗರ್ ಸ್ಪೈಕ್ ಆಗೋದು ಅವಾಯ್ಡ್ ಆಗುತ್ತೆ. ನುಗ್ಗೆ ಸೊಪ್ಪು ಡೈಜೆಷನ್ ಇಂಪ್ರೂವ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಸರಿಯಾಗುತ್ತೆ. ಜೀರ್ಣಕ್ರಿಯೆ ಸರಿ ಇದ್ದಷ್ಟು ಡಯಾಬಿಟಿಸ್ಗೆ ಒಳ್ಳೆಯದು. ಸೈಂಟಿಫಿಕಲಿ ಇದ್ರ ಮೇಲೆ ಸಾಕಷ್ಟು ಸ್ಟಡೀಸ್ ನಡೆದಿದೆ. ಒಂದು ಸರ್ವೆನಲ್ಲಿ ಟೈಪ್ 2 ಡಯಾಬಿಟೀಸ್ ಇರೋ 45 ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ 30 ಜನ ಡಯಾಬಿಟೀಸ್ ಮೆಡಿಕೇಶನ್ ಜೊತೆಗೆ ಡೈಲಿ 10 ಗ್ರಾಮ್ ಮೊರಿಂಗಾ ಪೌಡರ್ ಕನ್ಸ್ಯೂಮ್ ಮಾಡ್ತಾರೆ. ಉಳಿದ 15 ಜನ ಮೊರಿಂಗಾ ಕನ್ಸ್ಯೂಮ್ ಮಾಡಲ್ಲ. 3 ಮಂತ್ಸ್ ಆದ್ಮೇಲೆ ಮೊರಿಂಗಾ ತಿಂದ ಗ್ರೂಪ್ ನಲ್ಲಿ ಶುಗರ್ ಕಂಟ್ರೋಲ್ ನಲ್ಲಿರುತ್ತೆ, ಬಾಡಿ ಫ್ಯಾಟ್ ಕೂಡ ಕಮ್ಮಿ ಆಗಿರುತ್ತೆ. ಬಟ್ ಇನ್ನೊಂದು ಗ್ರೂಪ್ ನಲ್ಲಿ ಯಾವುದೇ ಚೇಂಜಸ್ ಕಾಣಿಸಿರಲ್ಲ. ಸೊ ಮೊರಿಂಗಾದ ನೆಕ್ಸ್ಟ್ ಬೆನಿಫಿಟ್ ನೋಡೋಣ. ನುಗ್ಗೆ ಸೊಪ್ಪಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಪ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಮೇಲೆ ಸ್ಟ್ರೆಸ್ ಕಡಿಮೆ ಇದ್ದಷ್ಟು ಇನ್ಸುಲಿನ್ ಪ್ರೊಡಕ್ಷನ್ ಸ್ಟೇಬಲ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಡಯಾಬಿಟಿಸ್ ಇದ್ದವರು ಸ್ಟ್ರೆಸ್ ನ ಕೂಡ ಮ್ಯಾನೇಜ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆರ್ಗನ್ಸ್ ನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ನುಗ್ಗೆ ಸೊಪ್ಪಲ್ಲಿರೋ A, C, ಈ ವೈಟಮಿನ್ಸ್ ಫ್ರೀ ರಾಡಿಕಲ್ಸ್ ವಿರುದ್ಧ ಫೈಟ್ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ದೇಹದಲ್ಲಿ ಇನ್ಫ್ಲಮೇಷನ್ ಸಮಸ್ಯೆ ಇದ್ರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಅಲ್ಲಿಂದಾನೇ ಪ್ರಾಬ್ಲಮ್ಸ್ ಶುರುವಾಗೋದು. ಬಟ್ ನುಗ್ಗೆ ಸೊಪ್ಪಲ್ಲಿರೋ ಕ್ಯಾಂಫೆರಾಲ್ ಅಂಡ್ ಐಸೋಥಯೋಸೈನೇಟ್ಸ್ ಆಂಟಿ ಇನ್ಫ್ಲಮೇಟರಿ ಏಜೆಂಟ್ಸ್ ಆಗಿ ಕೆಲಸ ಮಾಡುತ್ತವೆ. ಮತ್ತೆ ಸಿಸ್ಟಮಿಕ್ ಇನ್ಫ್ಲಮೇಷನ್ ನ ರೆಡ್ಯೂಸ್ ಮಾಡಿ ಇನ್ಸುಲಿನ್ ಪ್ರಾಪರ್ ಆಗಿ ವರ್ಕ್ ಆಗೋ ತರ ಮಾಡುತ್ತೆ. ಇನ್ನೂ ಒಂದು, ಡಯಾಬಿಟಿಸ್ ಇದ್ದವರು ಸ್ವಲ್ಪ ಬೇಗ ಸುಸ್ತಾಗ್ತಾರೆ. ಸೊ ನುಗ್ಗೆ ಸೊಪ್ಪಲ್ಲಿರೋ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, B ವೈಟಮಿನ್ಸ್ ಎನರ್ಜಿ ಲೆವೆಲ್ ನ ಇಂಪ್ರೂವ್ ಮಾಡುತ್ತೆ. ಶುಗರ್ ಇದ್ದವ್ರಿಗೆ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿನೇ. ನುಗ್ಗೆ ಸೊಪ್ಪು ಕೆಟ್ಟ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡೋದ್ರಿಂದ ಹಾರ್ಟ್ ಹೆಲ್ತ್ ಮತ್ತೆ ಬ್ಲಡ್ ಪ್ರೆಷರ್ ಕೂಡ ಮೇಂಟೈನ್ ಆಗುತ್ತೆ. ಶುಗರ್ ಇದ್ದಾಗ ಏನಾದ್ರೂ ಗಾಯ ಆದ್ರೆ ವಾಸಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ನುಗ್ಗೆ ಸೊಪ್ಪಲ್ಲಿರೋ ಅಮೈನೋ ಆಸಿಡ್ಸ್, ವೈಟಮಿನ್ C, ಜಿಂಕ್ ಅಂಶಗಳು ಟಿಶ್ಯೂ ರಿಪೇರ್ ನ ಫಾಸ್ಟ್ ಮಾಡುತ್ತೆ, ಇಮ್ಯುನಿಟಿನೂ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಫೈನಲಿ ಡಯಾಬಿಟಿಸ್ ಕಂಟ್ರೋಲ್ ಅಂದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಓವರ್ ಆಲ್ ಹೆಲ್ತ್ ನ ಬ್ಯಾಲೆನ್ಸ್ ಮಾಡೋದು. ಅದಕ್ಕೆ ನುಗ್ಗೆ ಸೊಪ್ಪು ಮಲ್ಟಿ ಬೆನಿಫಿಟ್ ಫುಡ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಫುಡ್ ಡಯಟ್ ಅಲ್ಲಿ ನುಗ್ಗೆ ಸೊಪ್ಪನ್ನ ಬಳಸಿ ಈಸಿಯಾಗಿ ಡಯಾಬಿಟಿಸ್ ನ ಮ್ಯಾನೇಜ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯಕರ ವಿಷಯಗಳಿಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.